ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆಯಂತೆ. ಹಾಗಾಗಿ ಆ ಭಾಗದ ರೈತರ ಬದುಕು ಈಗ ಬೀದಿಗೆ ಬೀಳೋ ಆತಂಕ ಶುರುವಾಗಿದೆ. ಪ್ರಮುಖವಾಗಿ ವರುಣನ ಆರ್ಭಟಕ್ಕೆ ನೂರಾರು ಎಕರೆ ಬೆಳೆ ಹಾನಿಯಾಗಿದ್ದು ಅನ್ನದಾತರ ಬದುಕಿಗೆ ಬರೆ ಎಳೆದಂತಾಗಿದೆ. ಯಾದಗಿರಿ ತಾಲೂಕಿನ ಬಂದಳ್ಳಿ, ಚಾಮನಹಳ್ಳಿ, ಹೊರುಂಚ ಸೇರಿದಂತೆ ಆ ಗ್ರಾಮದ ಹಲವು ರೈತರ ಜಮೀನುಗಳಿಗೆ ನೀರು ಹೋಗಿದ್ದು ಕಂಪ್ಲೀಟ್ ಬೆಳೆ ಜಲಾವೃತ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಆ ರೈತರ ಜೊತೆಗೆ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಳೆಯ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ಅನ್ನದಾತರು ಈಗ ಬೆಳೆ ಹಾನಿಯಿಂದ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ ತಿಂಗಳು ತಾನೇ ನಿರಂತರವಾಗಿ ಸುರಿದಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಯಾಗಿತ್ತು. ಸುಮಾರು ಅಂದಾಜು ಕೃಷಿ ಇಲಾಖೆ ಮಾಹಿತಿ ನೀಡಿರುವ ಪ್ರಕಾರ ಸುಮಾರು 25,000 ಹೆಕ್ಟರ್ಗೂ ಹೆಚ್ಚು ಪ್ರದೇಶ ಬೆಳೆ ಹಾನಿಯಾಗಿದ್ದು, ಈ ಬಗ್ಗೆ ಕಳೆದ ತಿಂಗಳು ಸುರಿದಂತ ಭಾರಿ ಮಳೆಯಿಂದ ಹಾನಿಯಾದಂತ ಬೆಳೆ ಹಾನಿ ಬಗ್ಗೆ ಈಗಲೇ ಇಲಾಖೆಯು ಜಂಟಿ ಸಮೀಕ್ಷೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇ ಈಗ ರೈತರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತೆ ಈಗ ಮತ್ತೆ ಏನಂತಂದ್ರೆ ಹೆಚ್ಚಿನ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಈಗ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ, ಓರುಂಚಿ ಹಾಗೂ ಬಂದಳ್ಳಿ ಗ್ರಾಮದ ಭಾಗದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ದೃಶ್ಯಗಳನ್ನು ನಾವು ನೋಡಬಹುದು. ಏನಂತಂದ್ರೆ ಈ ಚಾಮನಹಳ್ಳಿ ಹಳ್ಳವು ಈಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋ ಪರಿಣಾಮವಾಗ ಈಗ ಚಾಮನಹಳ್ಳಿ ಹಳ್ಳವು ಈಗ ನದಿಯಂತೆ ಮಾರ್ಪಾಟ ಆಗ್ತಾ ಇದೆ. ಈಗ ಹಳ್ಳದ ನೀರು ಅಪಾರ ಪ್ರಮಾಣದ ನೀರು ರೈತರ ಜಮೀನಿಗೆ ನುಗ್ಗಿದ ಪರಿಣಾಮವಾಗಿ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ರೈತರು ಈ ಬಾರಿ ಉತ್ತಮ ಮಳೆ ಬಂದಿತ್ತು, ಉತ್ತಮ ಲಾಭದ ನಿರೀಕ್ಷೆ ಇಟ್ಕೊಂಡು ಹತ್ತಿ ಬೆಳೆದು ಉತ್ತಮ ಏನಂತಂದ್ರೆ ಲಾಭವನ್ನು ಇಟ್ಕೊಂಡಿದ್ರು ನಿರೀಕ್ಷೆ. ಆದ್ರೆ ಈಗ ಅನ್ನದಾತರ ಕನಸು ಈಗ ಕಮರಿ ಹೋಗಿದೆ. ಹತ್ತಿ ಬೆಳೆಯು ಸಂಪೂರ್ಣವಾಗಿ ಜಲಾವೃತವಾಗಿ ಅಪಾರ ಪ್ರಮಾಣದ ಹತ್ತಿ ಬೆಳೆ ಹಾನಿಯಾಗಿದೆ. ವರುಣ ದೇವ ಅನ್ನದಾತರಿಗೆ ಈಗ ಕಣ್ಣೀರನ್ನು ತರಿಸುವಂತ ಕೆಲಸ ಕೂಡ ಮಾಡಿದ್ದಾನಂತ ಹೇಳ್ಬೋದು. ಈಗ ಬೆಳೆ ಹಾನಿಯಾಗಿ ಎಲ್ಲ ಹಾನಿಯಾಗ್ಯದ, ಬೆಳೆ ಹಾನಿಯಾಗ್ಯದ. ಕಳೆದ ತಿಂಗಳು ಹಂಗಾಯ್ತು. ಈಗ ನಿಮ್ದು ಈಗ ಬೆಳೆ ಎಲ್ಲ ನೀರ್ ಪಾಲಾಗ್ಯದ. ಅಲ್ಲೋ ಹತ್ತಿ ಬೆಳೆ ಕವಳೆ ಲಾಸ್ ಆಗ್ಯದ್ರಿ. ಓಟ್ ನೀರು ಬಂದು ಕೇಸಿ ಇದಾಗ್ಯದಪ್ಪ. ಯಪ್ಪ ಸಾಬ್ರೆ ಓಟ್ ಲಾಸ್ ಆಗ್ಯದ್ರಿ. ನೋಡ್ರಪ್ಪ ನಮಗೂ ಪರಿಹಾರ ಕೊಡಂಗ್ ಮಾಡ್ರಿ ಸಾಬ್ರೆ. ಕಷ್ಟ ಆಗ್ಯದಲ್ಲ, ಭಾಳ ಕಷ್ಟ ಆಗ್ಯದ್ರಿ. ಓಟ್ ನಿಕ್ಕಲ್ ಆಗಿಬಿಟ್ಟದ್ರಿ. ಓಟ್ ಸಂಪೂರ್ಣ ಹಳ್ಳ ಬಂದು ನೀರು ಚಾಮೆ ಹಳ್ಳ ಬಂದು ಕವಳಿಗದ್ದಿ ಹತ್ತಿ ಓಟ್ ಲಾಸ್ ಆಗಿ ಹೊಂಟದ್ರಿ. ನಾವು ಮೋಟ್ರ್ ಅವು ಎಲ್ಲ ಸುಮ್ಮನಿಗೆ ಹೋಗ್ಯಾವ. ರೈತರಿಗೆ ಬದುಕಿಸುವಂತ ಕೆಲಸ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.